ಸಮಾಜ ಹೇಗಿದೆ ಅಂದ್ರೆ ತಗ್ಗಿ ಬಗ್ಗಿ ನಡೆದ್ರೆ ಗುಗ್ಗು ಎನ್ನುವರು, ತಲೆ ಎತ್ತಿ ನಡೆದ್ರೆ ಸೊಕ್ಕು ಎನ್ನುವರು, ನೇರ ನಡೆದ್ರೆ ನೆಲ ನೋಡು ಎನ್ನುವರು. ಒಟ್ಟಾರೆ ನೀ ಹೇಗಿದ್ರು ಮಾತಾಡತ್ತೆ. ಅದಕ್ಕೆ ನಮ್ ಹಿರಿಯರ್ ಹೇಳಿದ್ರು, ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಾಕ ಆಗಲ್ಲ ಅಂತ. ಅಂದ್ರೆ ಜೊತೆ ಇದ್ದಾಗ ನಮ್ಮ ವಿರುದ್ಧ ಬೊಗಳಿ, ಪರರೊಂದಿಗೆ ನಮ್ಮನ್ನು ಬೇಕಾದಂತೆ ತೆಗಳಿ, ಸ್ಮಶಾನದಲ್ಲಿ ಮಾತ್ರ ಬೇಕಾದಂತೆ ಹೊಗಳಿ. ನಾಟಕವಾಡಿ 4 ಹೆಗ್ಲು ಕೊಟ್ಟವರೆಲ್ಲರೂ ನಮ್ಮವರೇ. ಒಂದೊಂದ್ಸಲ ನಾವು ಬದುಕಿದ್ದು ಸತ್ತಾಗಿದ್ದೀವಿ ಅನ್ಸುತ್ತೆ. ಯಾಕಂದ್ರೆ ಜೀವನದಲ್ಲಿ ಯಾವ ಎಕ್ಸೈಟ್ಮೆಂಟ್ ಇಲ್ಲ, ಯಾವ ಖುಷಿನೂ ಇಲ್ಲ. ಪ್ರತಿದಿನ ಅದೇ ರೂಟಿನ, ಬೆಳಗ್ಗೆ ಏಳೋದು, ಕೆಲಸ ಮಾಡೋದು, ಸುಸ್ತಾಗಿ ಮಲ್ಗೋದು, ಮತ್ತೆ ಅದೇ ನಾಳೆಗಾಗಿ ಕಾಯೋದು. ಎಲ್ಲ ಅದ್ರ ಪಾಡಿಗೆ ಅದು ನಡೀತಾ ಇದೆ. ಆದ್ರೆ ನಾವ್ ಅಂದ್ಕೊಂಡಿರೋ ತರ ಅಲ್ಲ. ಹೇಗಾಗಿದೆ ಅಂದ್ರೆ ನಮ್ ಕಥೆಲ್ ನಾವೇ ಸೈಡ್ ಕ್ಯಾರೆಕ್ಟರ್ ಆಗ್ಬಿಟ್ಟಿದೀವಿ. ಕಥೆ ನಮ್ಮದೇ ಆದ್ರೂ ಅದ್ರಲ್ಲಿ ನಾವೇ ಇಲ್ಲ. ಜೀವನ ನಾವ ಕನ್ಸಲ್ಲಿ ಕಂಡಿರೋ ತರ ಇರಲ್ಲ. ಐಫೋನ್ ತಗೊಳ್ಳೋ ದುಡ್ಡಲ್ಲಿ ಗೋಲ್ಡ್ ತಗೊಳ್ಳಿ, ಬೈಕ್ ತರೋ ದುಡ್ಡಲ್ಲಿ ಸೈಟ್ ತಗೊಳ್ಳಿ, ಕಾರ ತಗೊಳ್ಳೋ ದುಡ್ಡಲ್ಲಿ ಜಮೀನ್ ತಗೊಳ್ಳಿ. ಈ ತರ ಹೇಳೋರ್ ಮಾತ್ ಕೇಳೋದ್ ಬಿಡಿ. ಮೊದ್ಲು ಇರೋದ ಒಂದ ಜೀವನ. ನಿಮ್ ಲೈಫಲ್ಲಿ ಏನ್ ಖುಷಿ ಸಿಗುತ್ತೆ ಅದನ್ನ ಮಾಡಿ, ಇಷ್ಟ ಬಂದಲ್ಲಿ ಸುತ್ತಾಡಿ. ನಾಳೆ ಅನ್ನೋದು ಕೇವಲ ಕನ್ಸು. ಕೆಲವು ಪ್ರೀತಿ ಸಂಬಂಧಗಳಿಗೆ ಪದೇ ಪದೇ ಅವಕಾಶ ಕೊಟ್ಟಾಗಲೂ ಅವ್ರಿಗೆ ನೀವ್ ಇಂಪಾರ್ಟೆಂಟ್ ಇಲ್ಲ ಅಂದ್ಮೇಲೆ ಅವ್ರಿಷ್ಟಕ್ಕೆ ಅವ್ರನ್ನ ಬಿಟ್ಬಿಡಿ. ಕೆಲವು ಪ್ರೀತಿ ಸಂಬಂಧಗಳಿಗೆ ಪದೇ ಪದೇ ಅವಕಾಶ ಕೊಟ್ಟಾಗಲೂ ಅವ್ರಿಗೆ ನೀವ್ ಇಂಪಾರ್ಟೆಂಟ್ ಇಲ್ಲ ಅಂದ್ಮೇಲೆ ಅವ್ರಿಷ್ಟಕ್ಕೆ ಅವ್ರನ್ನ ಬಿಟ್ಬಿಡಿ. ಒಂದ್ ಮಾತ ನೆನ್ಪಿಡಿ, ಯಾರ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರ ಹತ್ರ ನಿಮ್ಮ ಮನಸ್ಸಿನ 100 ಮಾತುಗಳನ್ನ ಹೇಳಿದ್ರು ಅದು ವ್ಯರ್ಥ. ಅದೇ ಎಲ್ಲಾರ ಜೊತೆನೂ ಒಳ್ಳೆಯವನಾಗಿದ್ದಾನೆ ಅಂದ್ರೆ ಅವ್ನು ಚೆನ್ನಾಗಿ ನಾಟಕ ಮಾಡೋದ್ ಕಲ್ತಿದ್ದಾನೆ ಅಂತ. ನಾಟಕ ಮಾಡಕ ಬರ್ದೆ ನೇರವಾಗಿ ಮಾತಾಡೋಣ. ಒಳ್ಳೆಯವನಾಗಿದ್ರು ಕೆಟ್ಟವನಾಗಿ ಕಾಣ್ತಾನೆ ಈ ಸಮಾಜದ ಕಣ್ಣಿಗೆ. ಎಲ್ಲಾರ ಜೊತೆನೂ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಜನರು ಯಾವಾಗ ನಮ್ಮನ್ನ ಇಷ್ಟಪಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮಿಂದ ಏನಾದ್ರೂ ಲಾಭ ಇದ್ರೆ ಮಾತ್ರ. ನಮ್ಮಿಂದ ಏನ್ ಲಾಭ ಉಪಯೋಗ ಇಲ್ಲ ಅಂದ್ರೆ ಆ ದಿನದಿಂದಲೇ ಅವರ ವರ್ತನೆ ಬದಲಾಗತ್ತೆ. ಕೆಲವೊಮ್ಮೆ ಸಂಬಂಧವು ದೂರ ಸರಿತದೆ. ಈ ಪ್ರಪಂಚ ನಡೆಯೋದು ಹೃದಯದಿಂದ ಅಲ್ಲ, ಸ್ವಾರ್ಥದಿಂದ. ತಾಯಿ ಅಂದರೆ ಪ್ರೀತಿಯ ಸಾಗರ, ಅವಳ ಮಮತೆ ಅನಂತ ಆಕಾಶದಂತೆ. ನಮ್ಮ ನೋವಿನಲ್ಲಿ ಕಣ್ಣೀರು ಸುರಿಸುವಳು, ನಮ್ಮ ಸಂತೋಷದಲ್ಲಿ ಹೂವಿನಂತೆ ಅರಳುವಳು. ಹಗಲು ರಾತ್ರಿ ಶ್ರಮಿಸುವಳು ನಮಗಾಗಿ, ತನ್ನ ಕನಸುಗಳನ್ನೇ ಮರೆತು. ಯಾರು ಬೇಗ ಕೋಪ ಮಾಡ್ಕೊಳ್ತಾರೋ ಅವ್ರ ಮನಸ್ಸು ತಿಳಿ ನೀರಿನ ಹಾಗೆ ಕ್ಲೀನ್ ಇರುತ್ತೆ. ಬಣ್ಣ ಬಣ್ಣದ ಮಾತಾಡಿ ಬೆನ್ನಿಗ್ ಚೂರಿ ಹಾಕೋ ಕೆಲಸ ಮಾಡಲ್ಲ ಅವರು. ಅವ್ರ ಮಾತು ರೂಢ್ ಅನ್ಸ್ಬೋದು, ಆದ್ರೆ ಅವ್ರ ಇಂಟೆನ್ಸೇನ ತಪ್ಪಾಗಿರಲ್ಲ. ಒಂದೊಂದ್ಸಲ ಕೋಪದಲ್ಲಿ ಜಾಸ್ತಿ ಮಾತಾಡ್ಬಿಡ್ತಾರೆ, ಆಮೇಲೆ ಅನ್ಸುತ್ತೆ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಮಾಡ್ತಾರೆ. ಆದ್ರೆ ಯಾವತ್ತೂ ಮೋಸ ಮಾಡಲ್ಲ. ಏನ್ ತಪ್ಪು ಅನ್ಸುತ್ತೋ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಅದಕ್ಕೆ ಇವ್ರು ಜಾಸ್ತಿ ಯಾರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ.